ಡಿ ಕೆ ಸುರೇಶ್ ಅವರ ಹೆಸರಿನಲ್ಲಿ ವಂಚನೆ ಮಾಡಿರುವಂಥ ಪ್ರಕರಣ ಏನಿದೆ, ಐಶ್ವರ್ಯ ಗೌಡ, ಈ ಪ್ರಕರಣದಲ್ಲಿ ಈಗ ಪೊಲೀಸರು ನೋಟಿಸನ್ನು ಕೊಡ್ತಾನೆ ಇದ್ದಾರೆ. ಬಟ್ ವಿಚಾರಣೆಗೆ ಇನ್ನೂ ಹಾಜರಾಗಿಲ್ವಂತೆ. ಐಶ್ವರ್ಯ ಗೌಡಗೆ ಎರಡನೆಯ ನೋಟಿಸನ್ನು ಈಗ ಪೊಲೀಸರು ನೀಡಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಅಂತ ಆರ್ ನಗರ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ಕಾಕಿ ಸೂಚನೆಯನ್ನು ಕೊಟ್ಟಿತ್ತು. ಐಶ್ವರ್ಯ ಗೌಡ ಹಾಗೂ ಪತಿ ಹರೀಶ್ ಇಬ್ಬರಿಗೂ ಕೂಡ ನೋಟಿಸನ್ನು ನೀಡಿದರು. ಈ ಪ್ರಕರಣದಲ್ಲಿ ಏನಾಗುತ್ತೆ ಈಗ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಕಾರಣ ಅವರ ಮೇಲೆ ಒಂದಲ್ಲ ಎರಡನೇ ಕೇಸ್ ಕೂಡ ದಾಖಲಾಗಿದೆ. ಸೊ ಹಾಗಾಗಿ ಈಗ ವಿಚಾರಣೆಗೆ ಹಾಜರಾಗಕ್ಕೆ ಹೇಳಿದ್ದಾರೆ. ಆ ವಿಚಾರಣೆಗೆ ಹಾಜರಾಗಬೇಕಾಗಿದ್ದು, ಬಟ್ ಇನ್ನೂ ಹಾಜರಾಗಿಲ್ಲ. ಇದು ಎರಡನೇ ನೋಟಿಸನ್ನು ಅವರಿಗೆ ನೀಡಿರೋದು. ಏನಾಗುತ್ತೆ ಈ ಪ್ರಕರಣ ಅನ್ನುವಂಥದ್ದನ್ನು ನೋಡಬೇಕು. ಕಾರಣ ಯಾರ್ಯಾರಿಗೆ ಇನ್ನೂ ಎಷ್ಟು ವಂಚನೆ ಮಾಡಿದಾರೋ ಈ ಪ್ರಕರಣಗಳಲ್ಲಿ ಗೊತ್ತಿಲ್ಲ. ಈಗ ಒಂದೆರಡು ಕೇಸ್ಗಳು ಮಾತ್ರ ಆಚೆ ಬರ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಮೊದಲನೇ ಕೇಸಲ್ಲಿ ವಿಚಾರಣೆಗೆ ಕರೆದಿರೋದಾ ಅಥವಾ ಎರಡನೆಯ ಕೇಸ್ನಲ್ಲಿ ವಿಚಾರಣೆಗೆ ಕರೆದಿರೋದಾ? ಅರುಣ್, ಐಶ್ವರ್ಯ ಗೌಡ ವಂಚನೆ ಪ್ರಕರಣ ಸಂಬಂಧ ಆರ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು FIR ದಾಖಲಾಗಿದೆ. ಅಲ್ಲಿ ಶಿಲ್ಪಾ ಎನ್ನುವವರು 3.25 ಕೋಟಿ ಹಣ, ಅದರ ಜೊತೆಗೆ ಒಂದಷ್ಟು ಚಿನ್ನಾಭರಣವನ್ನು ಪಡೆದುಕೊಂಡಿದ್ದಾರೆ, ಅದನ್ನು ವಾಪಸ್ ಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನಿನ್ನೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಕೊಡಲಾಗಿತ್ತು. ಆದರೆ ಹಾಜರಾಗಿರಲಿಲ್ಲ. ಇದೀಗ ಮತ್ತೆ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಐಶ್ವರ್ಯ ಹಾಜರಾಗಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಐಶ್ವರ್ಯ ಹಾಗೆ ಅವರ ಪತಿ ಈ ಇಬ್ಬರಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ. ಒಮ್ಮೆ ಐಶ್ವರ್ಯ ಗೌಡ ಅವರ ಪತಿ ಹರೀಶ್ ಈಗಾಗಲೇ ಒಮ್ಮೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಉಳಿದಂತೆ ಈಕೆ ಐಶ್ವರ್ಯ ಈವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ತನಿಖಾಧಿಕಾರಿ ACP ಭರತ್ ರೆಡ್ಡಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕಿತ್ತು. ಯಾಕಂತೇಳಿದ್ರೆ ಈ ಹಿಂದಿನ ಪ್ರಕರಣದಲ್ಲಿ ಚಂದ್ರ ಲೇಔಟ್ನಲ್ಲಿ ದಾಖಲಾಗಿದ್ದಂತಹ ಪ್ರಕರಣದಲ್ಲಿ ಈಗಾಗಲೇ ಐಶ್ವರ್ಯ ಗೌಡ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ ಇಲ್ವಾ ಗೊತ್ತಿಲ್ಲ. ಪೊಲೀಸರು ಕೂಡ ವಿಚಾರಣೆಗೆ ಸ್ಪಂದನೆ ಮಾಡದೆ ಹೋದಂತಹ ಸಂದರ್ಭದಲ್ಲಿ ಮುಂದಿನ ಕಾನೂನು ಕ್ರಮ ಏನಿದೆ ಅದನ್ನು ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಚಿಂತನೆಯನ್ನು ನಡೆಸ್ತೀವಿ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಹೀಗಾಗಿ ಬಹುಶಃ ಈಗಾಗಲೇ 2 ನೋಟಿಸ್ ಆಗಿದೆ. ಕಾರಣಗಳನ್ನು ಕೊಟ್ಟು ನಾಳೆ ಏನಾದ್ರು ವಿಚಾರಣೆಗೆ ಹಾಜರಾಗ್ತಾರಾ ಗೊತ್ತಿಲ್ಲ. ಸದ್ಯಕ್ಕಂತೂ ವಿಚಾರಣೆಗೆ ಹಾಜರಾಗಿಲ್ಲ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.